ಇದು ಗೆಜ್ಜುಗ. ಇದು ಕೂಡ ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ. ಇದನ್ನ ಸಿಸಲ್ಫೇನಿಯಾ ಬಾಂಡಕ್ ಅಂತ ಕರೀತಾರೆ. ಈ ಬೀಜದಲ್ಲಿರುವ ರಾಸಾಯನಿಕ ಸತ್ವವು ಬೀಟಾ ಸೆಲ್ಗಳನ್ನು ಪ್ರಚೋದಿಸಿ ಹೆಚ್ಚು ಇನ್ಸುಲಿನ್ ಸ್ರವಿಸುವಂತೆ ಮಾಡುತ್ತೆ. ಇದರಿಂದ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಲೆವೆಲ್ ಕಡಿಮೆಯಾಗಿ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಅಮೃತ ಬಳ್ಳಿ ಇದು ಇಮ್ಯುನಿಟಿ ಹೆಚ್ಚಿಸುವ ಮೂಲಿಕೆ. ಇದರ ಜೊತೆಗೆ ಇದರಲ್ಲಿ ಆಂಟಿ ಡಯಾಬಿಟಿಕ್ ಗುಣ ಕೂಡ ಇದೆ. ಇದರಲ್ಲಿ ಕೂಡ ಇಂಥ ಕೆಲವು ರಾಸಾಯನಿಕ ಸತ್ವಗಳಿವೆ. ಇವು ಏನಂತಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತವೆ. ಇದರಿಂದ ಇನ್ಸುಲಿನ್ ಹೆಚ್ಚು ಸ್ರವಿಕೆಯಾಗಿ ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಅಮೃತ ಬಳ್ಳಿಯು ಡಯಾಬಿಟಿಸ್ನಿಂದ ಆಗುವ ಸೈಡ್ ಎಫೆಕ್ಟ್ಸ್ ಅಂದ್ರೆ ವೀಕ್ನೆಸ್ ಆಗಿರ್ಬೋದು, ಸ್ನಾಯು ದೌರ್ಬಲ್ಯ, ಪದೇ ಪದೇ ಮೂತ್ರ ಬರೋದು, ಕೂದಲು ಉದುರುವುದು ಈ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಅಮೃತ ಬಳ್ಳಿಯನ್ನು ಹೇಗೆ ಬೆಳೆಸಬೇಕು ಅಂದ್ರೆ ಇದರ ಎಲೆ ಮತ್ತು ಕಾಂಡ ನೀರಿನಲ್ಲಿ ಕುದಿಸಿ ಶೋಧಿಸಿ ಕಷಾಯ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬಹುದು. ಅಥವಾ 1 ಚಮಚ ಇದರ ಚೂರ್ಣ ರಾತ್ರಿ 1 ಗ್ಲಾಸ್ ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಇದನ್ನ ಕುದಿಸಿ ಶೋಧಿಸಿಕೊಂಡು ಬೆಳಗ್ಗೆ ಉಪಹಾರದ ಅರ್ಧ ಗಂಟೆ ನಂತರ ತಣ್ಣಗಾಗಿರ್ತಕ್ಕಂಥ ಕಷಾಯ ಕುಡಿಬೇಕು. ಇದು ಬೇವು. ಇದು ಕೂಡ ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ. ಇದನ್ನ ಹೇಗ್ ಬಳಸಬೇಕು ಅಂದ್ರೆ ದಿನಾ ಬೆಳಗ್ಗೆ 1 ಚಮಚ ಬೇವಿನೆಲೆಯ ರಸ ಖಾಲಿ ಹೊಟ್ಟೆಯಲ್ಲಿ 3 ತಿಂಗಳುಗಳವರೆಗೆ ಸೇವಿಸುತ್ತಾ ಬಂದ್ರೆ ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 4 ರಿಂದ 5 ಎಲೆಗಳನ್ನು ಕೂಡ ನಾವು ತಿನ್ನಬಹುದು. ಹೀಗೆ ಮಾಡುತ್ತಾ ಬಂದ್ರೆ ಮಧುಮೇಹ ಇತ್ತೋ ಇಲ್ವೋ ಅನ್ನೋ ಹಾಗೆ ಆಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.